ನಮಸ್ಕಾರ. ನಾನು ರಾಜು ನಾಯ್ಕರ್, ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಬಹಳ ಮುಖ್ಯವಾಗಿ ನಿನ್ನೆಯಿಂದ ನಾನು ಫೇಸ್ಬುಕ್ಕು ವಾಟ್ಸಪ್ಗಳೊಳಗೆ ಸೋಷಿಯಲ್ ಮೀಡಿಯಾದೊಳಗೆ ನಾನು ನೋಡಕತ್ತೀನಿ, ಒಂದು ಲೆಟ್ರ್ ಓಡಾಡಕತ್ತದ. ಏನಂತರ ಬಾಗಲಕೋಟೆಯಲ್ಲಿ ಶಿವಾಜಿ ಮೂರ್ತಿ ಸ್ಥಾಪನೆಗೆ 40 ಲಕ್ಷ, ಬಸವೇಶ್ವರರ ಮೂರ್ತಿಗೆ 40 ಲಕ್ಷ ಇದನ್ನು ಸ್ಯಾಂಕ್ಷನ್ ಮಾಡಬೇಕು ಅಂತೇಳಿ ಆ ಲೆಟ್ರನ್ನು ಬರೆದು, ಆ ಲೆಟರ್ ಸಿದ್ದರಾಮಯ್ಯವ್ರ ಆಫೀಸ್ಗೆ ಹೋಗಿ ರಾಜ್ಯ ಕಾರ್ಯದರ್ಶಿಯಿಂದ ಮುಂದೆ ಪಾಸ್ ಆಗೈತಿ. ನಿಮಗೆ 40 ಲಕ್ಷ ಮೂರ್ತಿ ಕುಂದರ್ಸ್ಲಿಕ್ಕೆ ಕೊಡ್ತೀವಿ ಅನ್ನೋಂಥದ್ದು ಒಂದು ಲೆಟರ್ ಓಡಾಡ್ಸಕತ್ತಾರ. ಅದರಿಂದ ನಮ್ಮಲ್ಲಿ ಒಂದಿಷ್ಟು ಮಂದು ಜನನೂ ಭಾಳ ಖುಷಿ ಆದಂಗೆ ಅನ್ಸಕತ್ತದ. ಖುಷಿ ಪಡುವಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಶಿವಾಜಿಯವ್ರ ಮೂರ್ತಿ ಮತ್ತು ಬಸವೇಶ್ವರ ಮೂರ್ತಿ ಈಗಾಗಲೇ ರೆಡಿ ಅದಾವ. ಪುಣ್ಯಾತ್ಮರ ರೆಡಿ ಇದಾವು ಮತ್ತು ಜಾಗನೂ ರೆಡಿ ಐತಿ. ಎಲ್ಲಿ ಕುಂದರ್ಸ್ಬೇಕು ಅನ್ನುವಂಥ ಸ್ಥಳ ಮತ್ತು ಕಟ್ಟಡನೂ ರೆಡಿ ಐತಿ. ಅಲ್ಲಿ ಮೂರ್ತಿ ಕುಂದರ್ಸಲಿಕ್ಕೆ ನಿಮ್ಮ ಸರ್ಕಾರದೊಳಗೆ ಒಂದು ಅನುಮತಿಯನ್ನು ಕೊಟ್ಟಿಲ್ಲ. ಆ ಮೂರ್ತಿಗಳು ಇನ್ನೂವರೆಗೆ ನಾವು ಹಾಳಿ ಹಚ್ಚಿಬಿಟ್ಟು ಒಂದು ಜಾಗದಲ್ಲಿ ಕುಂದರ್ಸ್ಬಿಟ್ಟಿವಿ. ಅದನ್ನೆಲ್ಲ ನಿಮ್ಗೆ ಗೊತ್ತಿದ್ದು ಕೂಡ ಈಗ ಡ್ರಾಮಾ ಮಾಡಕತ್ತೀರಿ. ನೀವು ಈ ನಾಟಕ ಎಲ್ಲ ಬಂದ್ ಮಾಡ್ರಿ. ಇಲೆಕ್ಷನ್ ಬಂದದ ಅಂತ ತಿಳ್ಕೊಂಡು ಜನರನ್ನು ಮಾಡುವಂಥ ಕೆಲಸ ಬಂದ್ ಮಾಡ್ರಿ. ಮತ್ತು ಇನ್ನೊಂದು ಹೊಸ ಸುದ್ದಿ, ಹೊಳಬಸ್ ಸೆಟ್ರ ನೀವು ಇದೆಲ್ಲ ಮಾಡಕತ್ತೀರಲ್ಲ, ಹೊಳಬಸ್ ಸೆಟ್ರಿಗೆ ಟಿಕೆಟ್ ಕನ್ಫರ್ಮ್ ಆದಂಗೆ ಐತೆ ಹಂಗಾರ ಬಾಗಲಕೋಟೆದು. ಯಾಕಂದ್ರೆ ಮೇಟಿಯರ್ ಕುಟುಂಬದಾಗ ಅವ್ರವ್ರ ಅಣ್ಣತಮ್ಮರಿಗೆ ಅಕ್ಕಂಗಿರಿಗೆಲ್ಲ ಜಗಳ ಹಚ್ಚಿ ಪುಣ್ಯಾತ್ಮ ನಡ್ಬರ್ಕ ನೀವು ಟಿಕೆಟ್ ಹೊಡ್ಕೊಂಡಂಗೆ ಕಾಣ್ತೈತಿ. ಯಾಕಂದ್ರೆ ಕಾಂಗ್ರೆಸ್ನವ್ರಿಗೂ ಕೂಡ ಬಲ್ಲ ಮೂಲಗಳ ಪ್ರಕಾರ ನಮಗೂ ಒಂದಿಷ್ಟು ಸುದ್ದಿ ಬಂದವು. ಇಲ್ಲಿ ಜಿಲ್ಲೆಯಲ್ಲಿರುವಂಥ ನಾಯಕರಿಗೆ ಮತ್ತು ಅವರವರ ಕುಟುಂಬದಲ್ಲೇ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಹುಟ್ಟಿಸಿ ತಾವೇ ಬಿಫಾರ್ಮನ್ನು ತೊಗೊಂಬಂದು ತಾವೇ ಇಲೆಕ್ಷನ್ ನಿಂದಿರುವಂಥ ತಯಾರಿ ನಡೆದತ್ತಂತ ಮೇಲ್ನೋಟಕ್ಕೆ ಅನ್ಸಾಕತ್ತದ. ಈ ಎಲ್ಲ ಗಿಮಿಕ್ ಮಾಡಕ್ಕೆ ಹೋಗ್ಬೇಡ್ರಿ. ಎಲೆಕ್ಷನ್ ಟೈಮ್ದಾಗ 4 ವರ್ಷ ಆಗಕ್ಕೆ ಬಂತು. ಈಗ ಹೆಚ್ಚು ಕಮ್ಮಿ ಮೂರ್ತಿ ಒಂದು ಜಾಗದಾಗ ಅಲ್ಲೇ ಇದ್ದು 3 ವರ್ಷ ಆಗಕ್ಕೆ ಬಂತು. ಇಷ್ಟು ದಿವಸ ನಿಮ್ಗೆ ಏನಿದ್ರ ಬಗ್ಗೆ ಕಾಳಜಿ ಇರಲಿಲ್ಲ. ಎಲೆಕ್ಷನ್ ಬರೋಣ ಇಂಥದ್ದೆಲ್ಲ ಒಂದು ನಾಟಕ ಎಬ್ಸ್ಕೊಂಡ್ ಬರ್ತೀರಿ. ಹೊಳಬಸ್ ಶೆಟ್ರ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ನಲ್ಲಿ ಇನ್ನೂ ಸ್ವಲ್ಪ ನಾಯಕರದಾರ. ಮೊನ್ನೆ ಒಂದು ದೊಡ್ಡ ಪ್ರಮಾಣ ಹಲಗಿ ಮೇಳ ಮಾಡ್ಯಾರ. ಹಲಗಿ ಮೇಳ ಮೊದಲು ಮಾಡಿದಾಗ ಯಾವ ಮಿನಿಸ್ಟರ್ ಬರ್ತಿದ್ದಿಲ್ಲ. ಈ ಸಲ ಒಮ್ಮೆ ಸಡನ್ ಆಗಿ ಇಬ್ಬಿಬ್ಬರು ಮಿನಿಸ್ಟರ್ ಕರ್ಕೊಂಡು ಹಲಗಿ ಮೇಳ ಮಾಡ್ರಿ. ಇವೆಲ್ಲ ರಾಜಕೀಯ ಪ್ರೇರಿತ. ಇವನ್ನೆಲ್ಲ ಬಂದ್ ಮಾಡ್ರಿ. ನೇರವಾಗಿ ಯುದ್ಧಕ್ಕೆ ಬರ್ರಿ. ನೇರವಾಗಿ ಚುನಾವಣೆ ಮಾಡೋಣ. ನೇರವಾಗಿ ಯಾರು ಗೆಲ್ತಾರ ನೋಡೋಣ. ಕಾಂಗ್ರೆಸ್ ವಿಫಲ ಆಗ್ಯದ, ಇಲ್ಲಿರುವಂಥ ಆಡಳಿತ ವಿಫಲ ಆಗ್ಯದ. ಇಲ್ಲಿಂದ ಎಲ್ಲ ಲೂಟಿ ಮಾಡ್ರಿ ನೀವು ಬಾಗಲಕೋಟೆ. ಈ ಒಂದು 40-45 ದಿವಸದೊಳಗೆ ನೀವು ನಮ್ಮ ಶಕ್ತಿ ತೋರಿಸ್ತೀವಿ. ಇದೆಲ್ಲ ಗಿಮಿಕ್ ಬಂದ್ ಮಾಡ್ರಿ. ಮತ್ತು ಬಾಗಲಕೋಟೆ ಜನತೆಯಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ, ಇದನ್ನ ಯಾರು ನಂಬಬೇಡ್ರಿ. ನಮಸ್ಕಾರ.